ಗುಡ್ ಆಫ್ಟರ್ನೂನ್. ಇವತ್ತು ಆಲ್ರೆಡಿ ಕ್ಲೋಸ್ ಆಗಿದೆ ಮಾರ್ಕೆಟು. ಸೊ ಇವತ್ತೇನಪ್ಪ ಅಂದರೆ ಲಾಸ್ಟ್ ಒಂದು 4-5 ಡೇಸಿಂದ ಯಾವುದೂ ಅಪ್ಡೇಟ್ ಕೊಟ್ಟಿದ್ದಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದೆ. ಮತ್ತು ಅಂತ ಹೇಳ್ಕೊಂತ ಬ್ರೇಕ್ಔಟೇ ಆಗೋದಿಲ್ಲ. ನಾನು ಯಾವತ್ತೂ ಜಾಸ್ತಿ ಕ್ವಾಂಟಿಟಿ ಒಂದೆರಡು ಇಂಟ್ರಾಡೇ ಮಾಡಿದ ತಕ್ಷಣ 600-800 ಪ್ರಾಪರ್ಟಿ ಎಕ್ಸಿಟ್ ಆಗಿದ್ದೆ. ಬಟ್ ಇವತ್ತು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಒಂದು ಇಂಪಾರ್ಟೆಂಟ್ ಏನಂದರೆ, ನಾನು ಸ್ವಲ್ಪ ದಿನಕ್ಕೆ ಪುಸ್ತಕ ಅಂದರೆ ಎಲೆಕ್ಷನ್ ಮುಗಿತಕ್ಕ, ಅಮೇರಿಕನ್ ಎಲೆಕ್ಷನ್ ಮುಗಿತಕ್ಕ ಜಾಸ್ತಿ ಕ್ವಾಂಟಿಟಿ ಸ್ವಿಂಗ್ ಟ್ರೇಡ್ ಮಾಡಬಾರ್ದು ಅಂತ ಪ್ಲಾನ್ ಮಾಡಿದ್ದೀನಿ. ಯಾಕಂದರೆ ಈಗ ಏನಾಗ್ತಿದೆ ಅಂದರೆ, ಮಾರ್ಕೆಟು 2 ದಿನ ಡೌನ್ ಆಗುತ್ತೆ, 1 ದಿನ ಗ್ಯಾಪ್ ಅಪ್ ಆಗುತ್ತೆ. ಮತ್ತು 2 ದಿನ ಡೌನ್ ಆಗುತ್ತೆ, 1 ದಿನ ಗ್ಯಾಪ್ ಅಪ್ ಆಗುತ್ತೆ. 2 ದಿನ ಅಮೌಂಟ್ ತೋರಿಸ್ದಂಗೆ ಆಗುತ್ತೆ, 3 ದಿನ ಲಾಸ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಿದೆ ನಾನು, ಸ್ವಲ್ಪ ಅದು ಮಾರ್ಕೆಟ್ ಕೂಲ್ ಡೌನ್ ಆಗೋ ತನಕ ಸ್ವಿಂಗ್ ಟ್ರೇಡ್ ಮಾಡಬಾರ್ದು ಮಾಡಿದ್ದೀನಿ. ಬಟ್ ಹಳಿ ಪೊಸಿಷನ್ ಇದಾವೆ ಕೆಲವೊಂದು, ಹಾಗೆ ಇಟ್ಟಿದ್ದೀನಿ ಅಂತ. ಕೆಲವೊಂದು ಪ್ರಾಪರ್ಟಿಲಿ ಇದಾವೆ, ಕೆಲವೊಂದು ಲಾಸದಲ್ಲಿವೆ. ಬಟ್ ನೋಡೋಣ ಮುಂದೆ ಏನಾಗುತ್ತೆ ಮಾರ್ಕೆಟ್. ನನಗೆ ಅನಿಸುತ್ತೆ ರಿಕವರ್ ಆಗುತ್ತೆ. ಇನ್ನೊಂದು ಎಲೆಕ್ಷನ್ ಮುಗಿದ್ಮೇಲೆ ಅಂತೂ ಡೆಫಿನೆಟ್ಲಿ ಅಪ್ ಆಗೇ ಆಗುತ್ತೆ. ಯಾಕಂದರೆ ಟ್ರಂಪ್ ಬರ್ತಾನೆ ಅಂತ ಪ್ರೆಡಿಕ್ಷನ್ ಐತಿ. ಟ್ರಂಪ್ ಮತ್ತು ಇನ್ನೊಂದು ಅಲ್ಲಿ ಅವರು ಟ್ರಂಪ್ದಿಂದ ಇಂಡಸ್ಟ್ರಿಯಲೈಸೇಷನ್ ಚಲೋ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೈತಿ, ಇಲ್ಲ ಇಂಡಸ್ಟ್ರಿಗೆ. ಸೊ ಹಂಗಾಗಿ ಅದು ಅಪ್ ಆಗುತ್ತೆ ಅಂತ ನಾವು ಎಲ್ಲರೂ ಪ್ರಿಡಿಕ್ಷನ್ ಮಾಡಿದ್ರೆ ನಾವು ಪ್ರಿಡಿಕ್ಟ್ ಹಂಗೈತಿ. ಇವತ್ತು ನಾನು ಆ್ಯಕ್ಚುಲಿ ಎಷ್ಟು ಇಂಟ್ರಡೇ ಮಾಡಿದ್ದೆ ಅಂದರೆ 1, 2, 3, 4, 5. ಆ್ಯಕ್ಚುಲಿ ಇಷ್ಟು ಮಾಡಬಾರ್ದು ಅಂತ ನನ್ನ ಪ್ಲ್ಯಾನ್ ಪ್ರಕಾರ 3 ಇಂಟ್ರಡೇ ಮಾಡ್ತೇನೆ ನಾನು. ಬಟ್ ಏನಾಯ್ತು ಅಂದರೆ, ಬ್ರೇಕ್ಔಟು ಭಾಳ ಚಲೋ ಕಾಣ್ತಿದ್ದು, ಹಂಗಾಗಿ ನಾನು ಇಂಟ್ರಡೇ ಮಾಡಿದೆ. ಇದು ಕನ್ವರ್ಟ್ ಆಗುತ್ತದೆ, ಯಾಕಂದರೆ ಇದನ್ನು ನಾನು ಸ್ವಿಂಗ್ ಟ್ರೇಡ್ ಮಾಡೀನಿ. ಬಟ್ ಇಂಟ್ರಾಡೇ ಮಾಡಿದಾಗ ಕೆಲವೊಂದನ್ನು ಕರೆಕ್ಟ್ ಎಕ್ಸಿಟ್ ಮಾಡಿದೆ. 1:2, 1:3 ತನಕ ಪ್ರಾಫಿಟ್ ತೊಗೊಂಡು. ಕೆಲವೊಂದು ಏನದಲ್ಲ, ಭಾಳ ಅರ್ಲಿ ಎಕ್ಸಿಟ್ ಮಾಡಿ ಏನೋ ಒಂಥರ ಒಳ್ಳೆ ಪ್ರಾಫಿಟನ್ನು ಕಳ್ಕೊಬೇಕಾಯ್ತು. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ, ಸೈಕಾಲಜಿ ಇಂಪಾರ್ಟೆಂಟ್. ಒಂದ್ಸಲ ಪ್ರಾಫಿಟ್ ಏನೋ 1,000-2,000 ರೂಪಾಯಿ ತೋರಿಸ್ತಿರುತ್ತೆ, ಆಮೇಲೆ 300-400 ರೂಪಾಯಿ ನೆಗೆಟಿವ್ ಬಂದಮೇಲೆ ನಮ್ಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಎಕ್ಸಿಟ್ ಆಗ್ತದೆ. ಸೊ ಇವತ್ತಂಥ ಸಿನಾರಿಯೋ ಭಾಳ ಆಗಿದೆ. ಇದು ಲಕ್ಷ್ಮಿ ಕೆಮಿಕಲ್ ಅಂತ ಹೇಳಿಕ್ಕಿಂದ, ಇದು ಲಕ್ಷ್ಮಿ ಕೆಮಿಕಲ್ ಏನಪ್ಪ ಅಂದರೆ, ನಾನು ತೋರಿಸ್ತೀನಿ ನಿಮಗೆ ನಾನು ಎಲ್ಲಿ ಬೈ ಮಾಡಿದ್ದೆ ಅಂತೇಳಿ. ಲಕ್ಷ್ಮಿ ಕೆಮಿಕಲನ್ನು ನಾನು ಎಕ್ಸಾಕ್ಟ್ಲಿ ಇಲ್ಲಿ ಬೈ ಮಾಡಿದ್ದೆ. ಯಾವಾಗಪ್ಪ ಅಂದರೆ, ಈ ಪ್ರೀವಿಯಸ್ ಡೇ ಹೈ ಯಾವಾಗ ನನಗೆ ಟೇಕ್ ಓವರ್ ಆಗಿತ್ತಲ್ಲ, ಇಲ್ಲಿ ಬೈ ಮಾಡಿದ್ದೆ. 280ಕ್ಕೆ ಬೈ ಮಾಡಿದ್ದೆ. ನಾನು ನೆನಪಿದೆ, 280ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು. 400 ಕ್ವಾಂಟಿಟಿ ಆಗಿದ್ದು ಶಾಯದ್. 400ರಿಂದ ಜಸ್ಟ್ ಈ ಹೈ ಬ್ರೇಕ್ ಆಗೋದ್ರೊಳಗಾಗಿ ನನಗೆ ಏನಾಯ್ತು ಅಂದರೆ, ಇವತ್ತೊಂದು 3 ಟ್ರೇಡ್ ಒಂದು ನನ್ನ ಮಿಸ್ಟೇಕ್ದಿಂದ ಆಗಿದೆ. ಆಲ್ರೆಡಿ ಅದೆಷ್ಟು 8-9 ಪಾಯಿಂಟ್ ರೀಚ್ ಆಗಿತ್ತು. 8 ಪಾಯಿಂಟ್ ರೀಚ್ ಆಗಿತ್ತು ಅನ್ನೋ ಬಹುಶಃ. ಟಾಪ್ ಹೋಗಿ 2ನೇ ಸಲ ಇಲ್ಲಿ ಬಂದಮೇಲೆ ಆಮೇಲೆ ಆ್ಯಕ್ಚುಲಿ ಸ್ಕೂಲ್ ಬಿಡಕ್ಕೆ ಹುಡುಗರು ಹೋಗಿದ್ದೀನಿ ನಾನು. ವಾಪಸ್ ಬರ್ಬೇಕಾದ್ರೆ 4 ಪಾಯಿಂಟ್ ಇತ್ತು. ಹಂಗಾಗಿ ಏನು ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬೈತಿ. 2 ಕ್ಯಾಂಡಲ್ ಬಂದು ಏನು ಮಾಡಿದ್ರೆ 2 ಪಾಯಿಂಟಿಗೆ ಅಂದರೆ 1,000 ರೂಪಾಯಿ ಪ್ರಾಫಿಟ್ ಎಕ್ಸಿಟ್ ಆಗಿದೆ ಲಕ್ಷ್ಮಿ ಕೆಮಿಕಲ್. ಇಲ್ಲಾಂದ್ರೆ ಇವತ್ತಿಗೆ ಇದೊಂದು ಅಟ್ಲೀಸ್ಟ್ ಇಲ್ಲ ಅಂದ್ರೆ ಒಂದು 300-400 ರೂಪಾಯಿ ತನಕ ಹೋಗ್ತಿತ್ತು. ಒಂದು ಮಿಸ್ಟೇಕ್ ಇತ್ತು. ಆ್ಯಕ್ಚುಲಿ ನಾವು ಯಾವಾಗಲೂ ಟ್ರೇಡ್ ರನ್ ಇದ್ದೋದ್ರೆ ಇಂಟ್ರಾಡೇ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಹೋಗ್ಬೇಕು, ಇಲ್ಲ ಅಂದರೆ ಎಕ್ಸಿಟ್ ಮಾಡಿದ್ರೆ ಹೋಗ್ಬೇಕು. ಇಂಟ್ರಾಡೇ ಆದಾಗ ಮೂಮೆಂಟ್ ಯಾವಾಗ ಸಡನ್ಲಿ ಚೇಂಜ್ ಆಗುತ್ತೆ ಅಂತ ಗೊತ್ತಾಗ. ನೀವು ಸ್ವಿಂಗ್ ಮಾಡ್ತಾ ಇದ್ರೆ ನೋ ಪ್ರಾಬ್ಲಮ್, ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಮೂಮೆಂಟ್ನು ಎಷ್ಟು ಆದ್ರೂ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಇದರ ಇಂಟ್ರಾಡೇ ಮಾಡ್ಬೋದು 500 ಕ್ವಾಂಟಿಟಿಯಿಂದ 3-4 ಪಾಯಿಂಟ್ ಆದ್ರೆ 2,000 ರೂಪಾಯಿ ತೋರಿಸುತ್ತೆ. ಈಗ ನೋಡಿ ಆಲ್ಮೋಸ್ಟ್ 8 ಪಾಯಿಂಟ್ ಹೋಗಿ ವಾಪಸ್ ಬಂದು ಮತ್ತೆ 2 ಪಾಯಿಂಟಿಗೆ ನಾನು ಎಕ್ಸಿಟ್ ಆದೆ. ಸೊ ಇಲ್ಲಿ ಬಂದಿದ್ದು ನನಗೆ 1,000 ರೂಪಾಯಿ. ನಾನು ಏನಾದರೂ ಅದೇ ಥರ ಅದನ್ನು ನಾವು ಸಪೋಸ್ ನಾವು ಮಾರ್ಕೆಟ್ ಬಂದಿದ್ರೆ ಅಟ್ಲೀಸ್ಟ್ ಇಲ್ಲ ಅಂದ್ರೆ 3,000 ರೂಪಾಯಿ ಅಂತ ಮಿನಿಮಮ್ ನಾನು ಇದರಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೋದಿದ್ದೆ. ಇದು 1ನೇ ಟ್ರೇಡು. ಅದೇ ರೀತಿ 2ನೇ ಟ್ರೇಡ್ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಯಾವುದಪ್ಪ ಅಂದರೆ ಎಕ್ಸಸ್ ಇಲ್ಲಿ ನನಗೆ 40,000 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನಾನು ಇದನ್ನು ಎಕ್ಸಸ್ ಎಂಟ್ರಿ ಮಾಡಿದ್ದಿಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ತೋರಿ, ಇದು ನನ್ನ ಚಾರ್ಟ್ ಇದೆಲ್ಲ. ನಾನು ಎಕ್ಸಸ್ ಎಂಟ್ರಿ ಮಾಡಿದ್ದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಮಾಡಿದ್ದೀನಿ ನಾನು ಎಕ್ಸಸ್. ಇದು ಟ್ರಯಾಂಗಲ್ ಬ್ರೇಕ್ಔಟ್ ಸೆಟಪ್. ಯಾವಾಗ ಮೂವಿಂಗ್ ವೆರಿ ಟಚ್ ಹಾಕೊಂತ ಹೋಗಿ ಇಲ್ಲಿ ಬ್ರೇಕ್ ಆಗಿತ್ತಲ್ಲ, ಇಲ್ಲಿ ಎಂಟ್ರಿ ಮಾಡಿದ್ದೆ. ಬಟ್ ಏನೂ ಗೊತ್ತಿಲ್ಲ, ಮೇ ಬಿ ನನಗೆ ಅನ್ನಿಸುತ್ತೆ 3 ಟ್ರೇಡೇ ಸಾಕು, 4ನೇ ಟ್ರೇಡ್ ತೊಗೊಳ್ಬಾರ್ದು ಅಂತೇಳಿ ಇದನ್ನ ಎಕ್ಸಿಟ್ ಆದೆ. ಬಟ್ ಎಕ್ಸಿಟ್ ಟ್ರೇಡ್ ಎಂಟ್ರಿ ಮಾಡಿದ್ನಲ್ಲ, ಪರ್ಫೆಕ್ಟ್ ಇತ್ತು ಎಂಟ್ರಿ. ಅದು ಇಲ್ಲೊಂದು ಲಾಸ್ ಬುಕ್ ಮಾಡಬೇಕು ಅಂತ ಇಲ್ಲಿ ಸ್ಟಾಪ್ ಲಾಸ್ ಪ್ರಿಪೇರ್ ಮಾಡಿದ್ವಿ, ಆಮೇಲೆ ಇಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಒಂದು 120 ರೂಪಾಯಿನ ಪ್ರಾಫಿಟ್ ತೋರ್ಸೋಕ್ಕಾಗಿತ್ತು. ಸಾಕು ಎಕ್ಸಿಟ್ ಆಗಬೇಕಾದ್ಮೇಲೆ ಎಕ್ಸಿಟ್ ಮಾಡಿದ ಕೂಡ ಅದು 46 ರೂಪೀಸ್ ಬುಕ್ ಆಯ್ತು ಪ್ರಾಫಿಟ್. ಬಟ್ ಇದನ್ನು ನಾನು ಕಂಟಿನ್ಯೂ ಇಟ್ಟಿದ್ರೆ 150 ಕ್ವಾಂಟಿಟಿ ಇದ್ದು ಇದರಲ್ಲಿ ಆಲ್ಮೋಸ್ಟ್ 150 ಅಂದರೆ 1,400 ರೂಪಾಯಿ ಪ್ರಾಫಿಟ್ ಹಾಕಿತ್ತು. ಇಲ್ಲಿ 1,400 ರೂಪಾಯಿ ಬದಲು ಬರೀ 40 ರೂಪಾಯಿ ಪ್ರಾಫಿಟ್ ಆಗಿದೆ. ಅಂದರೆ ಸೊ ಎಷ್ಟು ಇಂಪಾರ್ಟೆಂಟ್ ಅಂದ್ರಪ್ಪ ಅಂದರೆ, ಕಂಪ್ಯೂಟರ್ ಮುಂದೆ ಕುಂಟ್ರೋದು ಕಂಪಲ್ಸರಿ. ಅದಕ್ಕೆ ಹೇಳಿದೆ, ಇಂಟ್ರಾಡೇ ಜಾಬ್ ಮಾಡ್ಬೇಕಾದ್ರೆ ಇಂಟ್ರಾಡೇ ಮಾಡೋಕ್ಕಾಗಲ್ಲ. ಕಂಪ್ಯೂಟರ್ ಮುಂದೆ ಕುಂಟ್ರೋದ್ರಿಂದ ಒಳ್ಳೆ ಪ್ರಾಫಿಟ್ನ ನಾವು ಸ್ವಲ್ಪ ಏನಾದರೂ ನಾವು ಸರಿಯಾಗಿ ನೋಡಲಿಲ್ಲ ಅಂದರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀವಿ. ಇದೊಂದಲ್ಲ, ಇನ್ನೊಂದು ಪ್ರಾಫಿಟ್ ಇದನ್ನು ತೋರಿಸ್ತೇನೆ, ಅಲ್ಲಿ ಒಂದು ಮಿಸ್ ಆಗಿದೆ. ಸೊ ಇಲ್ಲಿ 1,400, ಅಲ್ಲಿ 3,000 ರೂಪಾಯಿ ಮಿಸ್ ಆಯಿತು.
ನೆಕ್ಸ್ಟ್ ಆಮೇಲೆ ಇದು ಥೈರೋಕೇರ್, ಇದನ್ನ ಇಂಟ್ರಡೇ ಮಾಡಿದ್ದೆ. ಇದು ಆಲ್ಮೋಸ್ಟ್ ಡಬಲ್ ಆಗಿತ್ತು. ಥೈರೋಕೇರ್ ಇಲ್ಲಿತ್ತು, ಇಲ್ಲಿ ಓಪನ್ ಮಾಡಿದ್ದೀನಿ ಚಾರ್ಟ್. ನಾನು ಇದನ್ನ ಎಂಟ್ರಿ ಮಾಡಿದ ಸಿನಾರಿಯೋ ಏನಪ್ಪಾ ಅಂದ್ರೆ ಇಲ್ಲಿದೆ. ಈ ಬ್ರೇಕ್ಔಟ್ ಆಗಿ ಇದು ಲಾಂಗ್ ಕ್ಯಾಂಡಲ್, ಇದರ ಬ್ರೇಕ್ಔಟ್ ಆದ್ರೆ ನಾ ಇಲ್ಲಿ ಇದೇನಿಲ್ಲ 11:30ಕ್ಕೆ ಏನು ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಇಲ್ಲಿ ಎಂಟ್ರಿ ಮಾಡಿದ್ನಿ. ನನ್ನ ಎಂಟ್ರಿ ಇಲ್ಲಿತ್ತು. ಜಸ್ಟ್ ನಾನು 10 ನಿಮಿಷ ಆ್ಯಕ್ಚುಲಿ ನಾನು ಬಹುಶಃ ಅವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ನಿ, ನಾಷ್ಟ ಮಾಡ್ತಾ ಇದ್ನಿ ಅಂತ. ನಾಷ್ಟ ಮಾಡಿ ನೀರು ಕುಡಿದು ಬರೋದ್ರೊಳಗೆ 1500 ರೂಪಾಯಿ ತಂದು ಸೀದಾ 800 ರೂಪಾಯಿ ಬಂದಿತ್ತು. ನಾ ಏನೇನು 800 ರೂಪಾಯಿ ಈ ಕ್ಯಾಂಡಲ್ ವೀಕ್ಸ್ ನೋಡಿ ಮತ್ತೆ ನೆಗೆಟಿವ್ ಆಗಬಾರ್ದು ಅಂತ ಇಲ್ಲಿ 800 ರೂಪಾಯಿ ಎಕ್ಸಿಟ್ ಆದ್ನಿ. ಬಟ್ ಡೇ ಕ್ಲೋಸ್ ನೋಡಿ 800 ಎಲ್ಲಿ ಹೋಗಿದ್ದು ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲಿಗೆ ಹೋಗಿದೆ ಅಂದ್ರೆ ಅದು 27 ಪಾಯಿಂಟ್ ಅಂದರೆ ನಾನು 800 ಪಾಯಿಂಟ್ ಕವರ್ ಮಾಡಿದೆ, 8 ಪಾಯಿಂಟು. ಸೊ ಇಲ್ಲಿಗೆ ನಾನು ಎಕ್ಸಿಟ್ ಆದ 800 ಪಾಯಿಂಟ್ ಪ್ರಾಫಿಟ್ ಇದೆ. ಬಟ್ ಇನ್ನೂ ನನ್ನ ಥರ ಏನಿತ್ತು 20 ಪಾಯಿಂಟ್ಸ್ ಅಂದರೆ 2000, ಅಲ್ಲಿ 3000, ಇಲ್ಲಿ 2000, ಅಲ್ಲಿ 2000, ಟೋಟಲ್ 6000 ನಾನು ಬುಕ್ ಮಾಡ್ಬೋದು. ಬಟ್ ಕಂಪ್ಯೂಟರ್ ಇದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಾವು ಸ್ಕ್ರೀನ್ ಮುಂದೆ ಕೊಂಡೋಗ್ಬೇಕು. ಏನೋ ಭಾಳ ತನಕ ಕೂತ್ಕೊಳ್ಳಿ, ಒಂದು ಸ್ವಲ್ಪ ಎಲ್ಲ 10 ನಿಮಿಷ ಎಲ್ಲ ಹೋಗ್ಬೇಕು ಅನಿಸುತ್ತೆ, ಅಥವಾ ಏನೋ ಕೆಲಸ ಬೇರೆ ಕನ್ಸುತ್ತೆ. ಇದು ಆ್ಯಕ್ಚುಲಿ ಇದೆ, ನಾನು 1:40ಕ್ಕೆ ನಾನು ಸ್ಕೂಲ್ ಕರ್ಕೊಂಬರ್ ಹೋಗ್ತೀನಿ ಮಕ್ಕಳು, ಅದಕ್ಕಾಗಿದ್ದು ನಾನೇನು ಆ್ಯಕ್ಚುಲಿ ಇಲ್ಲಿ ಎಕ್ಸಿಟ್ ಆಗಿ ಆಮೇಲೆ ನೋಡ್ಕೊಳ್ಳಿಲ್ಲ. ಬಟ್ ಕಂಟಿನ್ಯೂ ಇಟ್ಟರೆ ಆಲ್ಮೋಸ್ಟ್ 2000 ತನಕ ಪ್ರಾಫಿಟ್ ಆಗಿತ್ತು. ಬಟ್ ನಾನು ಇದಕ್ಕಂತೂ ನನ್ನ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾನು ಆಲ್ರೆಡಿ 0.5% ಬುಕ್ ಮಾಡಿದೆ, ಸೊ ಪ್ರಾಬ್ಲಮ್ ಇಲ್ಲ. ಬಟ್ ಇವೆರಡು ಏನದಲ್ಲ ಟ್ರೇಡು, ಎಕ್ಸಸ್ಸು ಮತ್ತು ಇದು ಕೆಮಿಕಲ್ಸು, ಇದು ನನ್ನ ಬೇಜವಾಬ್ದಾರಿಯಿಂದಾಗಿತ್ತು. ಇದೇನಿಲ್ಲ, ಆ್ಯಕ್ಚುಲಿ ನಾನು ಮಾಡಿದ್ದು ಟಾರ್ಗೆಟ್ ಏನಪ್ಪ ಅಂದ್ರೆ 1012 ರೂಪಾಯಿ ಬಂದರೆ ಸಾಕಂತಿತ್ತು. ಬಟ್ ನಾ ಎಕ್ಸಿಟ್ ಮಾಡೋ ಟೈಮ್ 800 ಪ್ರಾಫಿಟ್ ತೋರಿಸಾಗ್ತಿತ್ತು. ಪಂಚ್ ಮಾಡಿದ ಕೂಡಲೇ ಅದೇನೋ 1 ಪಾಯಿಂಟ್ ಕಮ್ಮಾಗಿ 718 ರೂಪಾಯಿ ತೋರಿಸಾಗ್ತದೆ ಪ್ರಾಫಿಟ್. ಸೊ ಇವತ್ತಿಂದ ಇಷ್ಟು ಟ್ರೇಡು. ಬಟ್ ಎಲ್ಲ ಟ್ರೇಡ್ ಯಾವ ಥರ ತೊಗೋತೀನಿ ಅಂದರೆ ಬ್ರೇಕ್ಔಟ್ ಮೇಲೆ ತೊಗೊಂಡಿದ್ದೀನಿ, ಎಲ್ಲ ಬ್ರೇಕ್ಔಟ್. ಫೈನಲ್ ಆಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೊಗೊಂಡಿದ್ದೀನಿ, ಇದು 4% ಬ್ರೇಕ್ಔಟ್. ಸೊ ಇದು ಇವತ್ತಿನ ಸಲುವಾಗಿ ತೊಗೊಂಡಿಲ್ಲ, ನಾಳೆ ಸಲುವಾಗಿ ತೊಗೊಂಡು. ಯಾಕಂದರೆ ಯಾವಾಗ 4% ಒಂದು ಕ್ಯಾಂಡಲ್ ಮೂವ್ ಆಗುತ್ತಲ್ಲ, ಈ ಥರ ಯೆಲ್ಲೋ ಕ್ಯಾಂಡಲು, ಇದು ನಾಳೆ ಕ್ಯಾಪ್ ಅಪ್ ಆಗೋ ಚಾನ್ಸಸ್ ಅಥವಾ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಈ ಕ್ಯಾಂಡಲ್ ಇದೆಯಲ್ಲ, ಇಲ್ಲಿ ಹೋಗಿದೆ. ಬಟ್ ಇನ್ನು ತೊಗೊಳಕ್ಕೂ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಯಾವಾಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಬೈ ಮಾಡೋಂಗಿಲ್ಲ, ಇಲ್ಲಿ ಬೈ ಮಾಡೋಂಗಿಲ್ಲ. ಎಕ್ಸಾಕ್ಟ್ಲಿ ಇಲ್ಲಿ ಬೈ ಮಾಡ್ಬೋದು, ಇಲ್ಲಿ ಬೈ ಮಾಡ್ಬೋದು. ಅದ್ರ ಪ್ರೀವಿಯಸ್ ಕ್ಯಾಂಡಲ್ ಯಾವುದು 1%ಗಿಂತ ಮೂವ್ ಆಗಿರಬಾರ್ದು ಜಾಸ್ತಿ. ನೆಗೆಟಿವ್ ಆಗಿರಲಿ, ನೆಗೆಟಿವ್ -3%, ಬಟ್ 1% ಅಪ್ ಮೂವ್ ಆಗಿರಬಾರ್ದು. ಸೊ ಇಲ್ಲಿ ಬೈ ಮಾಡಿದ್ದೀನಿ. ನೆಕ್ಸ್ಟ್ ಟಾರ್ಗೆಟ್ ಏನಿದೆ ಅಂದರೆ ನಂದು ಮಿನಿಮಮ್ ಟಾರ್ಗೆಟು 2204. ನಂದು ಎಲ್ಲಿ ಬೈ ಮಾಡಿದ್ರೆ 194. 10 ಪಾಯಿಂಟ್ ಸಿಕ್ಕರೂ ನನಗೆ 1600 ರೂಪಾಯಿ ಪ್ರಾಫಿಟ್ ಆಗುತ್ತೆ ಒನ್ ನೈಟಲ್ಲಿ. ಹಾಕಿದ್ದಷ್ಟು ಅಮೌಂಟ್ 22,000 ರೂಪಾಯಿ, 19,000 ರೂಪಾಯಿ ಇದೆ ಅದರಲ್ಲಿ ಮೇ ಬಿ. ಇನ್ನು ಈ ಸೈಡ್ ಹೋದರೆ ಎಸ್, ಇದು ನೋಡಿ, ಇದು ತುಂಬ ಬೇಜಾರು ಮಾಡ್ತು. ಜಸ್ಟ್ ಒಂದು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಇದನ್ನು ನಾನು ಸ್ವಿಂಗ್ ಟ್ರೇಡ್ ಅಂತಲೇ ಕನ್ಸಿಡರ್ ಮಾಡ್ತೀನಿ, ಯಾಕಂದರೆ ಇನ್ನೂ ಕ್ಯಾರಿ ಫಾರ್ವರ್ಡ್ ಇದೆ ಇದು. ಇಲ್ಲಿ ಇದೇನಿದೆಲ್ಲ ಈ ಪಾಯಿಂಟು ಸೇಮ್ ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ. ನೆಕ್ಸ್ಟ್ ಫುಲ್ ವರ್ಕ್ದಲ್ಲಿ ನಾನು ಈ ಹೈ ಸೇಕ್ಔಟ್ ಆದಮೇಲೆ ಇಲ್ಲಿ ನಾನು ಬೈ ಮಾಡಿದ್ದೆ, ಇಲ್ಲೇನು ಲೈನ್ ಬ್ಲೂ ಲೈನ್. ಸೊ ಇಲ್ಲಿಂದ 3200 ಅಂದರೆ 32 ಪಾಯಿಂಟ್ ಮೂವ್ ಆಗಿತ್ತು ಅದು. 600 ರೂಪಾಯಿ ಸ್ಟಾಕ್ 32 ಮೂವ್ ಯಾವಾಗಲೂ ಆಗಲ್ಲ, ರೆಗ್ಯುಲರ್ಲಿ ಆಗಲ್ಲ, ರೇರ್ ಆಗುತ್ತೆ. ಸೊ ಏನೋ ಇವೆಂಟ್ ಇರಬೇಕು, ಅಥವಾ ಇಲ್ಲಿ ಒಂದು ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಬ್ರೇಕ್ಔಟ್ ಪಾಯಿಂಟಿಗೆ ಎಂಟರ್ ಆದ್ರೆ. ಸೊ 32 ಪಾಯಿಂಟ್ ಮೂವ್ ಆದ್ರೂ ನನಗೆ ಕ್ಲೋಸ್ ಮಾಡ್ಬೇಕಾದ್ರೆ 2000 ತೋರಿಸ್ತದೆ ಪ್ರಾಫಿಟ್. ಬಟ್ 3 ಗಂಟೆಗೆ 1400 ರೂಪಾಯಿ ತೋರಿಸುತ್ತದೆ. ನನಗೆ ಡೆಫಿನೆಟ್ ಗೊತ್ತಿದೆ ಇದು ನಾಳೆ ಇನ್ನೂ ಮೂವ್ ಆಗುತ್ತೆ. ಆಲ್ಮೋಸ್ಟ್ ಇದ್ರ ಟಾರ್ಗೆಟ್ ಏನಿದೆಪ್ಪ ಅಂದ್ರೆ 700, ಅಪ್ ಟು 700 ತನಕ ಇದನ್ನು ಹೋಲ್ಡ್ ಮಾಡ್ತೀನಿ. ಸೊ ನಾನು ಇದ್ರೊಳಗೆ ಏನಪ್ಪ ಅಂದರೆ ಮಿನಿಮಮ್ ನನ್ನ ಪ್ಲಾನ್ ಏನಿದೆ, ಮಿನಿಮಮ್ ಅದರ ಲಾಸ್ ಆದರೆ 3000 ರೂಪಾಯಿ ಆದ್ರೆ ಎಕ್ಸಿಟ್ ಆಗ್ತೀನಿ. ಇಲ್ಲ ಅಂದರೆ 6500 ರೂಪಾಯಿ ಮೇಲೆ ಪ್ರಾಫಿಟ್ ಆದರೆ ಬುಕ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಾಳೆ ಅಂತೂ ಆಗೇ ಆಗುತ್ತದೆ, ನಾಳೆ ನಾಡ್ದಾಗುತ್ತೆ. ಸೊ 2-3 ದಿನದಾಗ ಇದನ್ನು ಎಕ್ಸಿಟ್ ಆಗ್ತೀನಿ. ಸೊ ಟಿಲ್ ನಾವು ಇದಂತೂ ಲಾಸ್ನಾಗಿಲ್ಲ. ಆಮೇಲೆ ಇಂಡಿಯನ್ ಆಯಿಲ್ ಒಂದು ಇಲ್ಲಿ ಒಂದೆರಡು ಇಂಟ್ರಾಡೇ ಮಾಡಿದ್ದೆ ನಾನು. ಯಾವುದಪ್ಪ ಅಂದರೆ ಮಾರ್ನಿಂಗ್ ಇದೊಂದು, ಇದಲ್ಲ ಸಾರಿ, ಎಸ್, ಇದನ್ನು ಟ್ರೇಡ್ ಮಾಡಿದ್ದೆ. ಇದರಲ್ಲಿ 200 ಕ್ವಾಂಟಿಟಿ ಇತ್ತು. ಬಟ್ ಏನಾಯ್ತಪ್ಪ ಅಂದರೆ ನಾನು ಆ್ಯಕ್ಚುಲಿ ಈ ಹೈ ಔಟ್ ಆದಮೇಲೆ, ಹೈ ಬ್ರೇಕ್ ಆದಮೇಲೆ ಎಂಟ್ರಿ ಮಾಡಿದ್ದೆ. ಬಟ್ ಅದು ಕ್ಯಾಂಡಲ್ ಮೂನೇ ಆಗಲಿಲ್ಲ, ಅಲ್ಲೇ ಪೂರಾ ಅಲ್ಲಿ ತೋರಿಸ್ತೇನೆ 50 ಮಿನಿಟ್ ಟೈಮಲ್ಲಿ.
ಇಲ್ಲ ನೋಡಿ ಸೈಡ್ ಇಲ್ಲೇ ಇದೆಯಲ್ಲ, ನನಗೊಂದು 300 ಪ್ರಾಫಿಟ್ ತೋರಿಸ್ತಿತ್ತು, 300 ಲಾಸ್ ತೋರಿಸ್ತಿತ್ತು, ಒಂದು ಸಲ 50 ರೂಪಾಯಿ ಪ್ರಾಫಿಟ್ ತೋರಿಸ್ತಿತ್ತು. ಹಂಗಾಗಿ ನನಗೊಂದು ಗೊತ್ತಾಯ್ತು, ಕಂಟಿನ್ಯೂಯೇಷನ್ ಈ ಥರ ಸ್ಟ್ರಾಂಗ್ ಸೈಡ್ ಬೇಸ್ ಈ ಥರ ಸಣ್ಣ ಸಣ್ಣ ಕ್ಯಾಂಡಲ್ ಆದರೆ ನೆಕ್ಸ್ಟ್ ಏನಾದರೂ ಬ್ರೇಕ್ಔಟ್ ಆದರೆ ಇದರ ತೆಳಗಡೆ ಬ್ರೇಕ್ಔಟ್ ಆಗುತ್ತೆ, ಮೇಲೆ ಬ್ರೇಕ್ಔಟ್ ಆಗುತ್ತೆ, ಬಟ್ ಮೂಮೆಂಟ್ ಸಡನ್ಲಿ ಬರುತ್ತಂತೆ. ಸೊ ಹಾಗಾಗಿ ಏನು ಮಾಡಿದೆ ನಾನು, ಇಂಟ್ರಾಡೇ ಇಟ್ಕೊಳ್ಳೋದು ಪ್ಲಾನ್ ಇದ್ದಲ್ಲಿ ಇಷ್ಟೊತ್ತಕ್ಕ ಅಂತೇಳಿ ಮೇ ಬಿ 140 170 ರೂಪಾಯಿ ಲಾಸ್ ಬುಕ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಟ್ರೇಡ್ ಬಂದಿದ್ದು ಮಾರ್ನಿಂಗ್ ಎಸ್ ಇದೆ. ಆಕ್ಚುಲಿ ಇದು 50 ಮಿನಿಟ್ಸ್ ಬ್ರೇಕ್ಔಟ್ ಫಸ್ಟ್ ರೆಡ್ ಕ್ಯಾಂಡಲ್ ಪ್ರಕಾರ ತಂದಿದ್ದು. ಪ್ಲಾನ್ ಏನಿತ್ತಂದ್ರೆ ಇವತ್ತು ಬೇಕಾದ್ರೆ ಈವ್ನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟ್ ರೆಡ್ ಕ್ಯಾಂಡಲ್ ಲಾಂಗ್ ಹೆಂಗೆ ತೊಗೋಬೇಕಂದ್ರೆ. ನಾನು ಇಲ್ಲಿ ಎಂಟ್ರಿ ಮಾಡಿದ್ದೆ, ಇಲ್ಲಿ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 300 ಕ್ವಾಂಟಿಟಿ ಏನಿತ್ತು, 800 ಸತತ 700 ರೂಪಾಯಿ ಪ್ರಾಫಿಟ್ ತೋರಿಸ್ತಿತ್ತು. ನಾನು ಎಕ್ಸಿಟ್ ಆಗಿದೆ ಅದರಲ್ಲಿ. ಇನ್ನೊಂದು ಟ್ರೇಡಲ್ಲಿ 800 ರೂಪಾಯಿ ಪ್ರಾಫಿಟ್ ತೋರಿಸ್ತಿತ್ತು, ಬಟ್ ನನ್ನ ಟಾರ್ಗೆಟ್ ಏನಿತ್ತು 2,000 ಅಥವಾ ಅಟ್ಲೀಸ್ಟ್ 1,000 ಮೇಲೆ ಹೋದರೆ ಬುಕ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಬಟ್ ಅದು ವಾಪಸ್ ರಿವರ್ಸ್ 130 ರೂಪಾಯಿ ಆಯಿತು. ಅದು ಇದು ಯಾವುದಪ್ಪ ಅಂದರೆ ಇದೆ ಇದೆ. ನನ್ನ ಟೈಮ್ ಎಷ್ಟು ಸುಮಾರು ಇತ್ತಂದ್ರೆ, ಮಾರ್ನಿಂಗ್ ಇಲ್ಲಿಂದ ಇದೇನಿದೆಲ್ಲ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿಗೆ ಎಕ್ಸಿಟ್ ಆದ್ನಿ. 8,900 ರೂಪಾಯಿ ಪ್ರಾಫಿಟ್ ಆಗಿತ್ತು. 100 ವಾಪಸ್ ಈ ಕ್ಯಾಂಡಲ್ ಏನಾಯಿತು, ಇಲ್ಲಿ ಲೋ ಥರ ನಿಯರ್ ಬಂದ್ಬಿಡ್ತು, 130 ರೂಪಾಯಿ ಪ್ಲಸ್ ಆಯಿತು. ಆಮೇಲೆ 800 ಇದು 130 ರೂಪಾಯಿ ಬಂದಮೇಲೆ ಎಕ್ಸಿಟ್ ಆದೆ ನಾನು. ಬಟ್ ನಾನು ಇದನ್ನೇನಾದರೂ ಇದನ್ನು ಲೋ ಈ ಕಂಟಿನ್ಯೂ ಇಟ್ಟಿದ್ದೆ ಅಂದರೆ ಆಲ್ಮೋಸ್ಟ್ ನೋಡಿ ಇದರಲ್ಲಿ ಎಷ್ಟಿತ್ತು ಕ್ವಾಂಟಿಟಿ ಅಂದರೆ 300 ಕ್ವಾಂಟಿಟಿ ಇತ್ತು. 300 300 40 12 ಸಾವಿರ ರೂಪಾಯಿ ಕಡೆ 12,000 ಅಟ್ಲೀಸ್ಟ್ ಅಷ್ಟೊತ್ತನ ಹೋಲ್ಡ್ ಮಾಡಲಿತ್ತು. ಅಟ್ಲೀಸ್ಟ್ ಇರ್ತಕ್ಕಂಥ ಹೋಲ್ಡ್ ಮಾಡಿದ್ನಿ, ಯಾಕಂದ್ರೆ ಲೈನ್ ಹಾಕಿ ಇಟ್ಟಿದ್ನಿ, ಇದು ನನ್ನ ಟಾರ್ಗೆಟ್, ಇಲ್ಲಿ ಹಿಟ್ ಅದನ್ನು ಎಕ್ಸಿಟ್ ಆಗಬೇಕಂತ. ಬಟ್ ಏನಾಗುತ್ತೆ ಅಂದರೆ ಒಂದ್ಸಲ ಪ್ರಾಫಿಟ್ ಬಂದು ಮನುಷ್ಯನ ಸೈಕಾಲಜಿ ಹೆಂಗಿರ್ತಂದ್ರೆ, ಮೊದಲೇ ನೆಗೆಟಿವ್ ಆಯ್ತು ಅಂದ್ರೆ ಮೊದಲೇ 300 200 ಲಾಸ್ ಆದರೆ ಅದನ್ನ ಹಂಗೆ ಹೋಲ್ಡ್ ಮಾಡ್ತೀವಿ, ಇನ್ನು ಹೋಪ್ ಆಕತ್ತೆ ಮ್ಯಾಲೆ ಬರೋದು. ಬಟ್ ಒಂದ್ಸಲ ಪ್ರಾಫಿಟ್ ಬಂದು ಒಂದ್ಸಲ ನಮ್ಮ ಸ್ಕಿಡಲ್ಲಿ ಪ್ರಾಫಿಟ್ ತೋರಿಸ್ತಾ ಅದು ನೆಗೆಟಿವ್ ಆಕತ್ತೆ ಅಂದ್ರೆ ಕಂಟ್ರೋಲ್ ಆಗಲ್ಲ. ಸೊ ಅಲ್ಲಿ ನಾವು ಎಕ್ಸಿಟ್ ಮಾಡ್ತಾ ಇವತ್ತು ನಾನು ಪ್ಲಾನ್ ಪ್ರಕಾರ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಏನಂದರೆ, ಹಾರ್ಡ್ಲಿ 2-3 ಟ್ರೇಡ್ ತೊಗೋಬೇಕು ನನ್ನ ಇದ್ರ ಪ್ರಕಾರ. ಏನಪ್ಪ ಅಂದ್ರೆ ಡಿಸಿಪ್ಲಿನ್ ರೂಲ್ಸ್ ಪ್ರಕಾರ ಹಾರ್ಡ್ಲಿ 2-3 ಟ್ರೇಡ್ ತೊಗೋಬೋದಾಗಿತ್ತು. ಬಟ್ ಇಂಟರ್ಡೇಲಿ ಭಾಳ ಟ್ರೇಡ್ ಮಾಡಿದ್ವಿ ಇವತ್ತು, ಆಲ್ಮೋಸ್ಟ್ 6 ಟ್ರೇಡ್ ಅದು. ಇದರಿಂದ ಏನಾಗಿದೆ ಅಂದರೆ ಪ್ರಾಫಿಟ್ ಏನೋ ಆಗುತ್ತೆ, ಬಟ್ ಏನಪ್ಪ ಅಂದ್ರೆ ಬ್ರೋಕರೇಜ್ ಚಾರ್ಜು ಅಷ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ 100 ಕ್ವಾಂಟಿಟಿ 200 ಕ್ವಾಂಟಿಟಿ ಒಂದ್ಸಲ ಪಂಚ್ ಮಾಡಿದ್ರೆ 30 ರೂಪಾಯಿ ಬೈ ಮಾಡೋಕ್ಕೆ 70 ರೂಪಾಯಿ ಸೆಲ್ ಮಾಡಕ್ಕೆ 100 ರೂಪಾಯಿ ಅಂತೂ ನಾನು ಡಿಮ್ಯಾಟ್ ಅಕೌಂಟ್ದಲ್ಲಿ ಕೊಡಬೇಕು. ಸೊ ಹಂಗಾಗಿ ರೂಲ್ಸ್ ಪ್ರಕಾರ ಏನಂದರೆ ರೆಸ್ಟ್ರಿಕ್ಷನ್ 3 ಟ್ರೇಡ್ ಐದರ್ ಪ್ರಾಫಿಟ್ ಲಾಸ್. ಫ್ರೈಡೇ ತಂದಿದ್ದೆ 2 ಟ್ರೇಡ್ ಲಾಸ್, ಅದು 1 ಟ್ರೇಡ್ ಪ್ರಾಫಿಟ್ ಆಯಿತು. 1 ಟ್ರೇಡ್ ಪ್ರಾಫಿಟ್ ಆಗಿದ್ದು ಕಮ್ಮಿ ಕ್ವಾಂಟಿಟಿ ತಂದಿದ್ದು, ಅದು ಪ್ರಾಫಿಟ್ ಆಯಿತು. ದೊಡ್ಡ ಕ್ವಾಂಟಿಟಿ ಲಾಸ್, ಅದು 900 ರೂಪಾಯಿ ಅವತ್ತು ಲಾಸ್ ಬುಕ್ ಮಾಡಿದ್ದೆ, ಕ್ಲೋಸ್ ಮಾಡಿದ್ದೆ ಇಂಪ್ರೂವ್. ಬಟ್ ಮಲ್ಟಿಪಲ್ ಟ್ರೇಡ್ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಫಿಟ್ ಬಂದ್ರೂ ಬಟ್ ಅದರ ಚಾರ್ಜಸ್ ಹೆಚ್ಚು ನಾವು ಬೇರೆದವ್ರು ಕೊಡಬೇಕಾಗುತ್ತೆ ಪ್ರಾಫಿಟ್. ಸೊ ಒಂದು ಫಸ್ಟ್ ಲಿಮಿಟ್ ಮಾಡೋದು 3 ಟ್ರೇಡ್ ಅಥವಾ 2ಕ್ಕಿಂತ ಜಾಸ್ತಿ ಇಲ್ಲ, 3ಕ್ಕಿಂತ ಜಾಸ್ತಿ ಇಲ್ಲ, 2-3 ತೊಗೋಬೋದು. ಫಸ್ಟ್ ಟ್ರೇಡಲ್ಲಿ ನಿಮ್ಗೆ ಏನಾದ್ರು 3,000 4,000 ಪ್ರಾಫಿಟ್ ಆದರೆ ನಾನು ಹಂಗೆ ಮಾಡ್ತೀನಿ. ಕೆಲವೊಂದು ಸಲ ಏನಾಗುತ್ತೆ, ಫಸ್ಟ್ ಟ್ರೇಡಲ್ಲಿ 5,000 ಪ್ರಾಫಿಟ್ ಆಗಿಬಿಡುತ್ತೆ, 5, 4, 3,000. ಅವಾಗ ಏನು ಮಾಡಿರ್ತೀನಿ, ಪೂರ ಕ್ಲೋಸ್. ಅವತ್ತಿಂದ ನೋಡಕ್ಕೆ ಹೋಗಲ್ಲ ನಾನು. ಸ್ವಿಂಗ್ ಟ್ರೇಡ್ ಏನು ಇದ್ರೆ ಅಲ್ಲಿ ಮೊಬೈಲ್ದಾಗ ಅಡ್ಜಸ್ಟ್ ಮಾಡಿ ಬಿಟ್ಬಿಡ್ತೀನಿ, ಬಟ್ ನೋಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಒಂದು 3,000 ರೂಪಾಯಿ ಅಂದರೆ ಒಂದು ದಿನ ಪ್ರಾಫಿಟ್ ಆದರೆ ಮುಗಿದೋಯ್ತು, ನಾನು ಕ್ಲೋಸ್ ಮಾಡ್ತೀನಿ. ಸೊ ಇವತ್ತು 3,700 ರೂಪಾಯಿ ಪ್ರಾಫಿಟ್ ಇಂಟರ್ಡೇಯಲ್ಲಿ ಆಗಿದೆ. ಪ್ಲಸ್ ಇದು 1,400 ರೂಪಾಯಿ ಸ್ವಿಂಗ್ ಟ್ರೇಡಲ್ಲಿದೆ. ಆಮೇಲೆ ಇದು 600 ರೂಪಾಯಿ, ಈ 350 ರೂಪಾಯಿ ಸ್ವಿಂಗ್ ಟ್ರೇಡ್. ಇದು ನನಗೆ ಡೆಫಿನೆಟ್ಲಿ 750 ತನಕ ನನ್ನ ಟಾರ್ಗೆಟ್ ಇತ್ತಿದ್ದು. ಇಲ್ಲಿ ಈ ಟಾರ್ಗೆಟ್ ಸಾರಿ 212 ತನಕ ಟಾರ್ಗೆಟ್ ಇದೆ, ಇಲ್ಲಿ ತನಕ ಟಾರ್ಗೆಟ್ ಇದೆ. ಇಲ್ಲಿ ಏನಾದರೂ ರಿವರ್ಸ್ ಆಗ್ತದೆ ಅಂದರೆ ಕ್ಲೋಸ್ ಮಾಡ್ತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಈ ಗ್ಯಾಪ್ ತುಂಬಬೇಕಾದ್ರೂ ಬರಬೇಕು. ಈ ಗ್ಯಾಪ್ ಏನಾದರೂ ಇಲ್ಲಿ ಗ್ಯಾಪ್ ಆಲ್ರೆಡಿ ಫಿಲ್ ಆಗಿದೆ, ನನಗೆ ಅನಿಸುತ್ತೆ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಮಾರ್ನಿಂಗ್ ಏನಾದರೂ 4%, 5% ಗ್ಯಾಪ್ ಅಪ್ ಓಪನ್ ಆದರೆ ಡೆಫಿನೆಟ್ಲಿ ಬುಕ್ ಮಾಡಿಬಿಡ್ತೇನೆ, ತಲೆ ಕೆಡಿಸ್ಕೊಳ್ಳೋದು. ಮತ್ತು ಒಂದು 2,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಮಾಡಿದ ಇಂಟೆನ್ಷನ್ ಇಷ್ಟೇ. ಸೊ ಸ್ವಿಂಗ್ ಟ್ರೇಡಲ್ಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅನ್ಸರ್ಟನಿ ಜಾಸ್ತಿ ಇದೆ. ಅಲ್ಲಿ ವಾರು ಇಲ್ಲಿ ವಾರು, ಆಮೇಲೆ ಅದು ಇದು ಅಂತ ಬರೀ ಒಂದಿನ ಅಪ್ ಆಗುತ್ತೆ, ಒಂದಿನ ಡೌನ್ ಆಗುತ್ತೆ. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಈ ಸೆನ್ಸೆಕ್ಸ್ ನೋಡಿ ಹೆಂಗಿದೆ ಅಂದರೆ ಯಾವುದೋ ಅಪ್ ಟ್ರೆಂಡ್ ಥರನೇ ಇಲ್ಲ, ನೋಡಿದ ಕೂಡಲೇ ಡೌನ್ ಟ್ರೆಂಡ್ ಕಾಣುತ್ತೆ. ಬಟ್ ಏನಾಗುತ್ತೆ ಅಂದರೆ ಒಂದೊಂದಿನ ಗ್ಯಾಪ್ ಅಪ್ ಆಗಿ ನಮ್ಗೆ ರಿಕವರ್ ಆಗ್ತದೆ ಲಾಸ್. ಯಾವಾಗಿಂದ ಅಂದರೆ ನೋಡಿ, ಇಲ್ಲಿದಲ್ಲ, ಇಲ್ಲಿಂದ ಮೇ ಬಿ ಇದು ಯಾವ ದಿನ ಆಯಿತು, ಎಸ್ ಆಗಸ್ಟ್ 1ನೇ ತಾರೀಕಿಂದ ಡೌನ್ ಇದೆ. ಇದು ಹೆಂಗಾಗುತ್ತೆ ಅಂದರೆ ಡ್ರಾ ಮಾಡಿದ ಕೂಡಲೇ ಇದನ್ನ ಇಲ್ಲಿಂದ ಈ ಥರ ಬಂದಿದೆ ಒಂದು ಡ್ರಾ, ಮತ್ತಿಲ್ಲಿ
ಒಂದಿನ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯ್ತು, ಅವತ್ತಿನ ಗ್ರೀನ್ ಆಗಿಲ್ಲ, ಮತ್ತು ಗ್ಯಾಪ್ ಅಪ್. ಇಲ್ಲಿ ಯಾವುದು ಕ್ಯಾಂಡಲ್ ಗ್ರೀನ್ ಆಗಿಲ್ಲ, ಬಸ್ಟ್ ಗ್ಯಾಪ್ ಅಪ್ ಆಗ್ತದೆ ಅಷ್ಟೇ. ಗ್ಯಾಪ್ ಅಪ್ ಆಗೋದ್ರೆ ನಮ್ಗೆ ರಿಫ್ಲೆಕ್ಟ್ ಪ್ರಾಫಿಟ್ ತೋರಿಸ್ತಾ ಇದೆ, ಬಟ್ ಆರ್ಗ್ಯಾನಿಕಲಿ ಯಾವುದು ಕ್ಯಾಂಡಲ್ ಗ್ರೀನ್ ಆಗಿಲ್ಲ. ಸೊ ಮತ್ತೇನಾಯ್ತು, ಇಲ್ಲೇ ಮತ್ತೆ ಇಲ್ಲೇ ಮತ್ತೆ ಇಲ್ಲಿ ಇವತ್ತು ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಕ್ಯಾಂಡಲ್ ಇದ್ರ ಮ್ಯಾಲೆ ಏನಾದರೂ ಕ್ಲೋಸ್ ಆಗಿದ್ರೆ ಒಂದು ಹೋಪ್ ಇರ್ತದೆ, ಹೈಯರ್ ಹೈ ಫಾರ್ಮೇಶನ್ ಆಗತ್ತದ ಅಂತ. ಬಟ್ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ತೋರಿಸ್ತೀನಿ ಒಂದು ಸೆಕೆಂಡ್. ಇದು ಹೆಂಗಾಗುತ್ತೆ ಅಂದ್ರೆ ಹಿಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ, ಇದು ಒಂಥರ ಅಸೆಂಡಿಂಗ್ ವೆಡ್ಜ್ ಥರ, ಅಸೆಂಡಿಂಗ್ ಟ್ರಯಾಂಗಲ್ ಥರ ಆಗುತ್ತೆ, ವೆಡ್ಜ್ ಥರ. ಸೊ ಹೆಂಗಂದ್ರೆ ಈಗ ಏನಾಗಿದೆ ಅಲ್ಲಿ ಅದು, ನೆಕ್ಸ್ಟ್ ಇದ್ರ ಹೈ ಬ್ರೇಕ್ ಆದರೆ ನಾವು ಬೈ ಮಾಡ್ಬೋದಿತ್ತು. ಬಟ್ ಏನಾಗಿದೆ ಅಂದರೆ ಇಲ್ಲಿ ಹೈ ಬ್ರೇಕ್ ಆಗಿಲ್ಲ, ಇಲ್ಲಿ ಲೋ ಫಾರ್ಮೇಷನ್ ಆಗ್ತದೆ. ಇದು ಒಂದ್ಸಲ ಏನಾದರೂ ಈ ಲೋ ಬ್ರೇಕ್ ಮಾಡಿತಪ್ಪ ಅಂದರೆ ಡೆಫಿನೆಟ್ಲಿ ಇಲ್ಲಿಂದ ಇಷ್ಟೇನು ಒಂದು 900 ಜಾಸ್ತಿ ಪಾಯಿಂಟ್ಸ್ ಅದು ಹೇಳ್ತೀನಿ ನೋಡಿ. ಸೆನ್ಸೆಕ್ಸ್ ಮಾತಾಡ್ತಾ ಇದ್ದೆ, ಇಲ್ಲಿಂದ ಆಲ್ಮೋಸ್ಟ್ 3000 ಪಾಯಿಂಟ್ಸ್, ಡೆಫಿನೆಟ್ಲಿ ಅಗೇನ್ 3000 ಪಾಯಿಂಟ್ ಮತ್ತೆ ಬರ್ತದೆ. ಸೊ ಹಾಗಾಗಿ ನಮಗೆ ಹೆದರಿಕೆ, ಯಾಕಂದ್ರೆ ಸೆನ್ಸೆಕ್ಸ್ ಡೌನ್ ಆಗ್ತೈತೆ ಅಂದ್ರೆ ಒಂದು ಸ್ಟಾಕಿಗೆ ಎಲ್ಲ ಎಫೆಕ್ಟ್ ಆಗಿ ಏನಾಗ್ತದೆ ಅಂದ್ರೆ ಎಲ್ಲ ಸ್ಟಾಕು ರೆಡ್ ಕಾಣ್ತವೆ. ಯಾಕಂದ್ರೆ ನಾನು ನೆನಪಿದೆ August 1st ನಂದು 13,000 ರೂಪಾಯಿ ಒಂದು ದಿನದ ಪ್ರಾಫಿಟು ಮೈನಸ್ 7,000 ರೂಪಾಯಿ ಆಯ್ತು. ಬಟ್ ಏನೋ ಕೆಲವು ಸ್ಟಾಕ್ ಬುಕ್ ಮಾಡಿದೆ ನಾನು, ಒಂದು 1500, 600, 700 ಹಿಂಗೆ ಸಣ್ಣ ಬುಕ್ ಲಾಸ್ ಬುಕ್ ಮಾಡಿದೆ. ಬಟ್ ಕೆಲವೊಂದು ರಿಕವರ್ ಆದ್ವಿ. ಈಗ ಗ್ಯಾಪ್ ಅಪ್ ಆಗೋದ್ರಿಂದ ಅವತ್ತಿಂದ ಅರ್ಧ ಕ್ವಾಂಟಿಟಿ ಎಕ್ಸಿಟ್ ಮಾಡ್ಕೊಂತ ನಾನು ಬುಕ್ ಮಾಡಿದೆ. ಬಟ್ ನನಗೆ ಅದಕ್ಕೆ ಹಾಗಾಗಿ ಸ್ವಿಂಗ್ ಹೊಡೆಯಲಿಲ್ಲ. ಆಲ್ಮೋಸ್ಟ್ 50% ಅಂತೂ ನನ್ನ ಅಮೌಂಟ್ ತೆಗೆದಿಟ್ಟಿದ್ದೀನಿ, ಅದನ್ನು ಲಿಕ್ವಿಡೇಟ್ ಮಾಡಿದ್ದೀನಿ. ಉಳಿದ 50% ಅದು ಸ್ಟಾಕ್ ಯಾವುದಕ್ಕೆ 100% ಗ್ಯಾರಂಟಿ ಐತಪ್ಪ ಅಂದ್ರೆ ಅದರಷ್ಟಲ್ಲಿಟ್ಟು ಎಂಟ್ರಿ ಮಾಡ್ತಿದ್ದೀನಿ. ಉಳಿದದ್ದು ಏನಾದರೂ ನಾನು ಡೈಲಿ ಏನಾದರೂ ಇದಕ್ಕಾಗಿ ಒಂದು 2,000 ರೂಪಾಯಿ ತನಕ ಇಂಟರ್ಡೇ ಮಾಡ್ತೀನಿ. ಅಷ್ಟಾದ್ರೆ ಆಯಿತು, ಇಲ್ಲ ಅಂದರೆ 800-900 ರೂಪಾಯಿ ಲಾಸ್ ಆದರೆ ಅವತ್ತು ಕ್ಲೋಸ್ ಮಾಡ್ತೀನಿ. ಅವತ್ತು ದಿನ ಪ್ರಾಫಿಟ್ ಆಗಬೇಕಂತಿಲ್ಲ. ಫ್ರೈಡೇ ಲಾಸ್ ಆಯ್ತು 800 ರೂಪಾಯಿ ಕ್ಲೋಸ್ ಮಾಡಿಬಿಟ್ಟು. ಬಟ್ ಪ್ರಾಫಿಟ್ ಆದಾಗ ಸಣ್ಣ ಪ್ರಾಫಿಟ್, ದೊಡ್ಡ ಪ್ರಾಫಿಟ್ ಟ್ರೈ ಮಾಡಬೇಕು. ಲಾಸ್ ಆದಾಗ ಸಣ್ಣ ಲಾಸಿಗೆ ಎಕ್ಸಿಟ್ ಆಗಬೇಕು. ಬಟ್ ಇವತ್ತಾಗಿದ್ದಂತ ಅಪೋಸಿಟ್ ಲಾಸ್ ಆಗಿಲ್ಲ ಬಿಡಿ ಇವತ್ತು ಹೇಳ್ಬೇಕಂದ್ರೆ. ಬಟ್ ಪ್ರಾಫಿಟ್ ಆಗಬೇಕಾಗಿದ್ದು ಪ್ರಾಫಿಟ್ ಅದನ್ನು ಗ್ರೋ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ನನ್ನ ಎಮೋಷನ್ ಕಂಟ್ರೋಲ್ ಆಗಲಿಲ್ಲ, ಅಥವಾ ನಾನು ಸ್ಕ್ರೀನ್ ಮುಂದೆ ಇರಲಿಕ್ಕೆ ಪ್ರಾಬ್ಲಮ್ ಆಯ್ತು ಗೊತ್ತಿಲ್ಲ. ಬಟ್ ಒಂದು 7,000-8,000 ರೂಪಾಯಿ ಪ್ರಾಫಿಟ್ ನಾನು ಆಲ್ಮೋಸ್ಟ್ 3,000 ರೂಪಾಯಿ ತಂದು ಕೊಡ್ತೀನಿ. 50% ಪ್ರಾಫಿಟ್ ನಾನು ಕಮ್ಮಿ ಮಾಡ್ಕೊಂಡೆ ಅಷ್ಟೇ. ಇವತ್ತೊಂದು ಸೆಟಪ್ ಹೇಳ್ತೀನಿ ಇಂಟ್ರಾಡೇಲಿ ಯಾವ ಥರ ಒಂದು ನಾ ಬೈ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ಟ್ರಯಾಂಗಲ್ ಬ್ರೇಕ್ಔಟ್ ಅಂತ ಇದೆ, ಇನ್ನೊಂದು ಫಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್, ಫಸ್ಟ್ ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಅಂತ ಇದೆ. ಅದನ್ನ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, 20 ಮಿನಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಒಂದು ಆಲ್ಮೋಸ್ಟ್ ಒಂದು 100 ತನಕ ನಾನು ಅದನ್ನು ಲಾಸ್ಟ್ ಒಂದು 3-4 ದಿನದ ಚಾರ್ಟ್ ಇದನ್ನ ಮಾಡಿಟ್ಟಿದ್ದೀನಿ. ಹೆಂಗಪ್ಪ ಅಂದರೆ ತೋರಿಸ್ತೀನಿ ಒಂದು ಸೆಕೆಂಡ್. ಅವು ಹಳಿ ಸೆಟಪ್ ಆಗಿದ್ದು ಬ್ಯಾಕ್ ಟೆಸ್ಟ್ ಮಾಡಿದ್ದು ಚಾರ್ಟ್ ಅದ, ಆ ಚಾರ್ಟ್ ಒಂದು PDF ಮಾಡಿ ಕಳಿಸ್ತೀನಿ, ಬೇಕಾದ್ರೆ ನೋಡ್ಕೋಬೋದು ಗ್ರೂಪಲ್ಲಿ. ಸೊ ಇವತ್ತಿಗೆ ಇಷ್ಟು, ಸಾಯಂಕಾಲ ಅದೊಂದು ಸೆಟಪ್ ಆಯ್ತು. ಥ್ಯಾಂಕ್ ಯು.